ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ರೂನಿ ಟ್ರೆಂಡ್ಸ್ ಕನ್ನಡ ಲಾಗ್. ನಾನು ಖುಷಿಪಟ್ಟ ದಿನನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ವಿಡಿಯೋ ಕ್ಲಿಪ್ಸ್ಗಳನ್ನ ನಾನು ಹಾಕಿದ್ದೀನಿ. ನನಗೆ ಅವತ್ತಿನ ದಿನ ನಾನು ತುಂಬ ಖುಷಿಯಾಗಿದ್ದೆ. ಯಾಕೆಂದರೆ ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಡಿಸೈಡ್ ಮಾಡಿದೆ. ಕಾರಣಾಂತರಗಳಿಂದ ನನ್ನ ಹಸ್ಬೆಂಡ್ ಮತ್ತು ಮಗಳು ಬರೋಕ್ಕಾಗಲಿಲ್ಲ. ನಾನು ಒಬ್ಬಳೇ ಹೊರಟೆ ಮಂತ್ರಾಲಯಕ್ಕೆ. ಅಂದರೆ ಯಾವತ್ತೂ ಕೂಡ ನಾನು ಹೋಗಿರಲಿಲ್ಲ ಒಬ್ಬಳೇ ಯಾವ ದೇವಸ್ಥಾನಕ್ಕೂ. ಇವತ್ತು ಒಬ್ಬಳೇ ಹೊರಡಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಅಂದರೆ ನನಗೆ ಯಾಕೆ ರಾಯರು ಕರೆಸ್ಕೊಂಡ್ರು ಗೊತ್ತಿಲ್ಲ. ನಾನು ಡಿಸೈಡೇ ಮಾಡಿರಲಿಲ್ಲ. ಅವತ್ತು ಡಿಸೈಡ್ ಮಾಡಿದೆ. ನನ್ನ ಹಸ್ಬೆಂಡ್ ಕೂಡ ಬೇಡ ಅಂತ ಹೇಳಿಲ್ಲ. ಯಾಕಂದರೆ ರಾಯರಿಗೆ ಯಾವಾಗ ಇಷ್ಟ ಆಗುತ್ತೆ ಅವಾಗ ಕರೆಸ್ಕೊತಾರೆ. ನೀನು ಹೋಗ, ಆರಾಮಾಗಿ ಬಾ, ಧೈರ್ಯವಾಗಿ ಹೋಗಿದ್ದು ಬಾ ಅಂತ ಹೇಳಿದರು. ಹಾಗೆ ನಾನು ಯಾರಿಗೂ ಕೂಡ ಹೇಳಲಿಲ್ಲ, ಹೊರಟುಬಿಟ್ಟೆ. ತುಂಬ ಚೆನ್ನಾಗಿತ್ತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಬೃಂದಾವನನ ನೋಡ್ತಾ ಇದ್ರೆ ರಾಯರೇ ಎದ್ದು ಬಂದ್ರೇನೋ ಅನ್ನೋಷ್ಟು ಖುಷಿ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು. ರಥೋತ್ಸವ ಸಮಯದಲ್ಲೇ ನಾನು ಹೋದೆ. ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಏಕೆಂದರೆ ತುಂಬ ಜನ ಸೇರಿದರು. ಓಕೆ, ಅವತ್ತು ಥರ್ಸ್ಡೇ ಅಲ್ಲದೆ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ, ಬಟ್ ತುಂಬ ಚೆನ್ನಾಗಿತ್ತು. ಎಲ್ಲ ನೋಡೋಕ್ಕೆ ಖುಷಿಯಾಯಿತು. ರಾಯರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಆ ನಂಬಿಕೆ ಇಟ್ಕೊಂಡ್ರೆ ಸಾಕು, ರಾಯರು ಕೈ ಹಿಡಿತಾರೆ. ಉತ್ಸವ ಎಲ್ಲ ನೋಡಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿಂದ ಹೊರಟೆ. ಇಲ್ಲಿಂದ 5 ದೇವಸ್ಥಾನಗಳನ್ನ ತೋರಿಸ್ತೀವಿ ಅಂತ ಹೇಳಿದ್ರು. ಇಲ್ಲಿಂದ ಆಟೋದಲ್ಲಿ 5 ದೇವಸ್ಥಾನಗಳಿಗೆ ಹೋಗಬೇಕು. ಪ್ರತಿಯೊಬ್ಬರು ಇಲ್ಲಿಂದ ಆಟೋದಲ್ಲೇ ಹೋಗ್ತಾರೆ. ಮೊದಲು ಗೋಶಾಲೆಗೆ ಕರ್ಕೊಂಬಂದರು. ಇಲ್ಲ ಹಸುಗಳಿಗೆಲ್ಲ ಹುಲ್ಲೆಲ್ಲ ಹಾಕಿದೆ ನಾನು. ಏನೋ ಒಂಥರ ಸಖತ್ ಖುಷಿ ಆಯಿತು. ಏಕೆಂದರೆ ನಮ್ಮಲ್ಲಿರೋ ಹಸುಗಳಿಗೂ ಇಲ್ಲಿರೋ ಹಸುಗೂ ಡಿಫ್ರೆನ್ಸ್ ಇದೆ. ಇಲ್ಲಿ ಪುಟ್ಟ ಪುಟ್ಟ ಕರುಗಳಿದೆ. ಅಂದರೆ ತುಂಬ ಶಾರ್ಟ್ ಇರುತ್ತೆ ಹಸುಗಳಾಗಲಿ ಕರುಗಳಾಗಲಿ. ಏನೋ ಒಂಥರ ಡಿಫ್ರೆನ್ಸ್ ಇದೆ. ನೋಡೋಕ್ಕೆಲ್ಲ ತುಂಬ ಖುಷಿಯಾಗುತ್ತೆ. ತುಂಬ ಎತ್ತರ ಇರೋ ಆಂಜನೇಯನ ವಿಗ್ರಹ ದರ್ಶನ ಮಾಡಿದೆ. ನೆಕ್ಸ್ಟು ರಾಯರು ಇದ್ದಂಥ ಸ್ಥಳಕ್ಕೆ ನಮ್ಮನ್ನ ಕರ್ಕೊಂಬಂದರು. ಇಲ್ಲಿ ರಾಯರಿದ್ದಂಥ ಸ್ಥಳ ಇದು, ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ ಇದು. ಏನೋ ಒಂಥರ ಖುಷಿಯಾಗುತ್ತೆ. ಇಲ್ಲಿ ರಾಯರು ಇದ್ದಂಥ ಸ್ಥಳ ಇದು. ರಾಯರು ಮಲಗ್ತಿದ್ದಂಥ ಸ್ಥಳ ಹಾಗೂ ರಾಯರು ಹುಟ್ಟಿದಾಗಿನಿಂದ ಇದ್ದಿದ್ದ ಕೊನೆವರೆಗೂ ಏನೇನು ಆಗಿದೆ, ಏನೇನು ನಡೆದಿದೆ ಅದನ್ನೆಲ್ಲ ಒಂದು ಪಿಕ್ಚರ್ ಮಾಡಿಟ್ಟಿದ್ದಾರೆ. ತುಂಬ ಪಿಕ್ಚರ್ಸ್ಗಳನ್ನ ಮಾಡಿಟ್ಟಿದ್ದಾರೆ. ಅದನ್ನೆಲ್ಲ ನೋಡೋಕ್ಕೇ ಒಂದು 1/2 hour ಆಗುತ್ತೆ. ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾವು ಬಿಚಾಲಮ್ಮ ಟೆಂಪಲ್ಗೆ ಹೋದ್ವಿ. ಇದು ಬಂದು ಬಿಚಾಲಮ್ಮ ಟೆಂಪಲ್ಲು. ಇದೇ ಸ್ಥಳದಲ್ಲಿ ಏಕಶಿಲಾ ಬೃಂದಾವನ ಇದೆ. ಬನ್ನಿ, ಏಕಶಿಲಾ ಬೃಂದಾವನನ ತೋರಿಸ್ಕೊಡ್ತೀನಿ. ಇದು ಅಲ್ಲಿಗೆ ಹೋಗುವಂಥ ದಾರಿ ಇದು. ಇಲ್ಲಿ ಬಂದು 2 ನಾಗದೇವತೆ ವಿಗ್ರಹಗಳಿದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆಯೇ ಕೆಳಗಡೆ ಲೆಫ್ಟಿಗೆ ಬಂದರೆ ಇಲ್ಲಿ ಹೊಳೆ ಇದೆ. ಹೊಳೆ ಕೂಡ ತುಂಬ ಚೆನ್ನಾಗಿದೆ. ಈಗ ನೀರಿಲ್ಲ. 45 ಡಿಗ್ರಿ ಟೆಂಪ್ರೇಚರ್ ಇರೋದ್ರಿಂದ ಈಗ ನೀರಿಲ್ಲ. ಆ್ಯಕ್ಚುಲಿ ಎಲ್ಲೂ ಮಳೆ ಇಲ್ಲ ಅಲ್ಲ, ತುಂಬ ಬಿಸಿಲಿದೆ. ಇಷ್ಟು ಟೆಂಪ್ರೇಚರ್ ಇದ್ರೂ ಇಲ್ಲಿ ತಂಪಾಗಿದೆ. ತುಂಬ ಒಂಥರ ಕೂಲಾಗಿದೆ ಪ್ಲೇಸ್. ಇಲ್ಲಿ ಹೀಗೆ ಹೋದರೆ ಏಕಶಿಲಾ ಬೃಂದಾವನ ಇದೆ. ಬನ್ನಿ ಸ್ನೇಹಿತರೆ, ನೋಡೋಣ. ನಮ್ಮ ರಾಯರು ತಪಸ್ಸಿಗೆ ಕೂತಂಥ ಜಾಗ ಇದು. ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬಾ ಖುಷಿ ಆಗ್ತಿದೆ. ನಂಗೆ ಬರಬೇಕಿದ್ರೆ ಭಯ ಇತ್ತು. ಒಬ್ಬಳೇ ಬರ್ತಿದ್ದೀನಿ, ಏನಪ್ಪ ಹೇಗೆ ಅಂತ. ಈಗ ನನಗೇನು ಫೀಲ್ ಆಗ್ತಿಲ್ಲ. ತುಂಬ ಹ್ಯಾಪಿಯಾಗಿದ್ದೀನಿ. ನೋಡಿ, ನಮ್ಮ ರಾಯರು ಕೂತಂಥ ತಪಸ್ಸಿಗೆ ಕೂತಂಥ ಬೃಂದಾವನ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ತಂಪಾಗಿದೆ. ಈ ಬಿಸಿಲಲ್ಲೂ ಕೂಡ ತುಂಬ ತಂಪಾಗಿರುವಂಥ ಜಾಗ ಅಂದರೆ ಇಲ್ಲಿ ಮಂತ್ರಾಲಯದಲ್ಲಿ ಇದೆ ಅಂತ ಹೇಳಬೇಕು. ಯಾಕೆಂದರೆ ತುಂಬ ಹಾಟ್ ಇದೆ. ಏಕೆಂದರೆ ನಮ್ಮ ಮೈಸೂರಿಗೂ ಇಲ್ಲಿಗೂ ಟೆಂಪ್ರೇಚರ್ ವೇರಿಯೇಷನ್ ಇದೆ. ತುಂಬ ಹಾಟ್ ಇದೆ. ಬಟ್ ಚೆನ್ನಾಗಿದೆ. ಏನೋ ಒಂಥರ ಖುಷಿಯಾಯಿತು. ಇಲ್ಲಿ ಶಿವಲಿಂಗ ಇದೆ. ಈ ಶಿವಲಿಂಗನೂ ಕೂಡ ನೋಡೋಕೆ ತುಂಬ ಚೆನ್ನಾಗಿದೆ. ಮೇಲೆ ಕಳಸ ಇದೆ. ಅದೇನೋ ನನಗೆ ಗೊತ್ತಿಲ್ಲ, ಬಟ್ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇಲ್ಲಿಂದ ನಾವು ಹಾಗೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೊರಟ್ವಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಬಂಡೆಗಳಿದೆ, ಅದ್ರ ಮೇಲೆಲ್ಲ ಆಂಜನೇಯದ ಚಿತ್ರಗಳನ್ನ ಚಿತ್ರಿಸಿದ್ದಾರೆ. ಹಾಗೆ ಚಿಕ್ಕ ಚಿಕ್ಕ ವಿಗ್ರಹಗಳಿದೆ, ಸ್ಟೆಪ್ಸ್ಗಳಿತ್ತು. ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಡಿಫ್ರೆಂಟಾಗಿತ್ತು. ನನಗೆ ಆ್ಯಕ್ಚುಲಿ ಆಂಜನೇಯ ಅಂದರೆ ತುಂಬ ಇಷ್ಟ. ನಾವು ಪ್ರತಿ ಶನಿವಾರ ಕೋಟೆ ಆಂಜನೇಯ ಟೆಂಪಲ್ಗೆ ಹೋಗ್ತಿರ್ತೀವಿ. ಒಂಥರ ತುಂಬ ಚೆನ್ನಾಗಿದೆ. ಆಂಜನೇಯ ಟೆಂಪಲ್ನ ನೋಡಿ ನಂಗೆ ಸಖತ್ ಖುಷಿ ಆಯಿತು. ಅದರಲ್ಲೂ ಪಂಚಮುಖಿ ಆಂಜನೇಯ ಟೆಂಪಲ್ ನೋಡಿ ತುಂಬಾ ಹ್ಯಾಪಿ ಆಯಿತು. ಚೆನ್ನಾಗಿದೆ ಇದು ನೋಡೋಕ್ಕೆ. ನೀವು ಕೂಡ ನೋಡಿ ಸ್ನೇಹಿತರೆ. ನೀವು ಮಂತ್ರಾಲಯಕ್ಕೆ ಬಂದಾಗ ಈ 5 ಪ್ಲೇಸಸ್ನ ನೋಡದೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಏಕೆಂದರೆ ಇಲ್ಲಿ ತುಂಬ ಪ್ರಸಿದ್ಧವಾದ ದೇವಸ್ಥಾನಗಳಿದೆ. 5 ದೇವಸ್ಥಾನಗಳು ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಪಂಚಮುಖಿ ಆಂಜನೇಯ ವಿಗ್ರಹ ಇದೆ. ಹಾಗೂ ಇಲ್ಲೊಬ್ಬರು ಸ್ನೇಹಿತರಾದರು, ಅವ್ರದ್ದೊಂದು ಕ್ಲಿಪ್ಸ್ ಹಾಕಿದ್ದೀನಿ, ಒಂದು ಫೋಟೋ ಹಾಕಿದ್ದೀನಿ, ಸುಧಾರಾಣಿ ಅಂತ.
ಹಾಗೆಯೇ ಇಲ್ಲೊಬ್ಬರು ಅಜ್ಜಿ ಕೂಡ ಪರಿಚಯ ಆದರು, ಉಡುಪಿಯವರು. ಆಗಲೇ 3.5 ಇಯರ್ಸಿಂದ ಇಲ್ಲೇ ಇದ್ದಾರೆ ಅವರು. ರಾಯರು ನನ್ನ ಕರೆಸ್ಕೊಂಡಿದ್ದಾರೆ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು ಅವರು. ಅವರು ನನಗೆ ವೆಂಕಟರಾಮ ಸ್ವಾಮಿ ಟೆಂಪಲ್ ಬಗ್ಗೆ ಹೇಳಿದ್ರು, ರಾಯರು ಪೂಜೆ ಮಾಡ್ತಿದ್ದಂಥ ವೆಂಕಟರಮಣ ಬಗ್ಗೆ ಹೇಳಿದ್ರು. ಅಲ್ಲೋಗಿ ನಾನು ದೇವಸ್ಥಾನ ದರ್ಶನ ಮಾಡ್ಕೊಂಬಂದೆ. ಹಾಗೂ ರಾಯರು ಪಾದರಕ್ಷೆಗಳು ಅವ್ರದ್ದೇ ವಂಶಸ್ಥರ ಮನೇಲಿದೆ, ಅದನ್ನು ಕೂಡ ನಾನು ನೋಡ್ಕೊಂಬಂದೆ. ತುಂಬ ಖುಷಿಯಾಯಿತು. ಹಾಗೆ ಗುರುಗಳಿಂದ ಮಂತ್ರಾಕ್ಷತೆಯನ್ನು ತೊಗೊಂಡೆ. ಮಂತ್ರಾಲಯ ದರ್ಶನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.